ಓಕೆ ಸೊ ನಿನ್ನೆ ನಾವು ಏನು ತಗೊಂಡಿದ್ವಿ ಇಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ತಗೊಂಡಿದ್ವಿ ನಾನು ಪ್ಯಾರಲಲ್ ಟು ದಿ ವೆಕ್ಟರ್ ತಗೊಂಡಿದ್ರಲ್ಲ ಓಕೆ ಇಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದಿ ವೆಕ್ಟರ್ ತಗೊಂಡಿದ್ವಿ ಸರಿ ಅಲ್ಲ ಆ ಇಕ್ವೇಷನ್ ಕಂಡಿದ್ರೆ ಬರ್ತದೆ ನೋಡಿ r a + b ಬಂದಿತ್ತಲ್ಲ ಮತ್ತೆ ಇನ್ನೊಂದು ತಗೊಂಡಿದ್ರು r a + b - a ಏನದು equation of a line passing through the two given points, right? Now today we take three derivation ಆಯ್ತಾ ಈ 5 derivation ಅಲ್ಲಿ ಒಂದು ಬರುತ್ತಾ ಫಸ್ಟ್ derivation ಯಾವದಪ್ಪ equation of a plane in normal form equation of a plane in normal form ಆಯ್ತಾ ಇದರಲ್ಲಿ ಏನು ಬರುತ್ತೆ ವೆರಿ ಸಿಂಪಲ್ ಇಟ್ ಇಸ್ ಬಹಳ ಧ್ಯಾನದಿಂದ ನೋಡಿ ಇದು x axis y axis and it is z axis, right? Take a plane on this. One plane ಅನ್ನು ಇಡಿ ಇದರ ಮೇಲೆ plane ಇಲ್ಲ plane ಇಲ್ಲ ಓಕೆ ಇಲ್ಲೇನು whose normal form ಅಂದ್ರೆ whose perpendicular distance from the origin ಕೊಟ್ಟಿರ್ತಾನೆ ಆಯ್ತಾ perpendicular distance from the origin ಒಂದು ಪಾಯಿಂಟ್ ಇದ್ದಾವಲ್ಲ ಏನು ಬೇಕಾದ್ರೆ ತಗೊಳ್ಳಿ ಇದ್ದಾವಲ್ಲ n ಅಂತ ಕರೀಲ್ಲ ಇದೇನು ಉಂಟಲ್ಲ ಈ ಪ್ಲೇನಿಗೆ ಒಂದು perpendicular distance ಉಂಟು origin ಇಂದ ಅವಾಗ ಆ ಪ್ಲೇನ್ ಮತ್ತೆ ಈ ಲೈನ್ ಮಧ್ಯೆ ಬರುವಂತ ಆಂಗಲ್ ನೆಗೆಟಿವ್ ಆಗುತ್ತೆ ಇದು ನಾನು ಈ ಕಡೆ ವಿಡಿಯೋದಲ್ಲಿ ಉಂಟು ನಾನು ಜಸ್ಟ್ 5 ಮಾರ್ಕ್ಸ್ ಬರೋ ಸ್ವಲ್ಪ ಬರೀತಾ ನಾನು ಮತ್ತೆ ಹೇಳ್ತಾ ಆಯ್ತಾ ನಿನ್ನೆ ಕ್ಲಾಸಲ್ಲಿ ಕೂಡ ಇದನ್ನ ಹೇಳಿದೆ ನಾನು ಇದು ಒರಿಜಿನ್ ಆಯಿತು ಓದಿಂದ ಎಲ್ಲಿ ಬಂತು ಕರೆಕ್ಟ್ ಅಲ್ಲ ಪ್ಲೇನ್ ಅಂಡ್ ದಿಸ್ ಇಸ್ 90 ಡಿಗ್ರಿ ಇಲ್ಲೊಂದು ಪಾಯಿಂಟ್ ತಗೊಂಡು ಈ ಪಾಯಿಂಟ್ ಏನಾಗುತ್ತೆ x y z ಆರ್ಬಿಟ್ರರಿ ಪಾಯಿಂಟ್ ಅಲ್ಲ ಜಾಯಿನ್ ದಿಸ್ ಐ ಕಾಲ್ ದಿಸ್ ಆಸ್ r ಫಸ್ಟ್ ತಗೊಂಡು ಯಾವ ಪಾಯಿಂಟ್ ಏನು ಆಮೇಲೆ ತಗೊಂಡು ಯಾವುದು p n to p ಆಯ್ತಲ್ಲ ಇದನ್ನ ಓದಿಂದ ಎನ್ನಿಗೆ ಡಿಸ್ಟೆನ್ಸ್ d ಅಂತ ಕರೆಯುತ್ತಾ ಒರಿಜಿನ್ ಇಂದ ಪ್ಲೇನ್ ಗೆ ಡಿಸ್ಟೆನ್ಸ್ ಗೊತ್ತುಂಟು ಅದನ್ನ d ಅಂತ ಕರೆಯುವುದು ಅದನ್ನ ಇಂಗ್ಲಿಷ್ ಅಲ್ಲಿ ಬರೀ ಈಗ ಕನ್ಸಿಡರ್ ಎ plane whose perpendicular distance from origin is d whose perpendicular distance from origin is d ಆಯ್ತಾ ಓಕೆ let p x y z be any arbitrary point such that OP is R, that means whose position vector is R, that's it. Okay, n ಬಗ್ಗೆ ಬರಲು p ಬಗ್ಗೆ ಬರಲು ಸರಿ ಈಗ O ದಿಂದ n ಗೆ ಡಿಸ್ಟೆನ್ಸ್ ಗೊತ್ತುಂಟು ನಾನು O n ಅನ್ನು ಒಂದು ವೆಕ್ಟರ್ ಫಾರ್ಮ್ ಅಲ್ಲಿ ಹೆಂಗ್ ಬರೀಬಹುದು ಈಗ ಲೆಟ್ n cap be the unit vector along ON, okay, that is ON is equal to D into n cap. I hope you know this, right? n cap ಬರೆಯುವ ಉದ್ದೇಶ just to show the direction, okay? Then O ಬಗ್ಗೆ ಬದಲು n ಬದಲು p ಬದಲು d ಆಯ್ತು r ಆಯ್ತು n ಅಂತ ಬಂದಲ್ಲ ಈಗ ಮ್ಯಾಥ್ಸ್ ಇರೋದನ್ನ ಓಕೆ ಈಗ ನಾನೇನು ಹೇಳ್ತಾನೆ n ಅನ್ನೋ ಪಾಯಿಂಟ್ ಪ್ಲೇನ್ ಅಲ್ಲಿ ಬಂತಲ್ಲ n ಅನ್ನೋ ಪಾಯಿಂಟ್ ಪ್ಲೇನ್ ಅಲ್ಲಿ ಬಂತು p ಅನ್ನೋ ಕೂಡ ಪ್ಲೇನ್ ಅಲ್ಲಿ ಪಾಯಿಂಟ್ ಅಲ್ಲಿ ಈಗ ನಾನು ಅದನ್ನ ತೋರಿಸಲಿಕ್ಕೆ ಹೋಗೋದಿಲ್ಲ ಆಯ್ತಾ diagram it is very clear, it is clear that I think you can get the idea very clearly, right? ನಾವು ರೆಗ್ಯುಲರ್ ಕ್ಲಾಸ್ ಅಲ್ಲೂ ಕೂಡ ತಗೊಂಡ್ರೆ ಇದನ್ನ ನಾನು ಪೇಜ್ ಎಲ್ಲ ಇಟ್ಕೊಂಡು ತೋರಿಸಿದೆ ಕರೆಕ್ಟ್ ಅಲ್ಲ ಹಾಗೆ ನೆನ್ಪು ಮಾಡ್ಕೊಳ್ಳಿ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಹೆಂಗೆ ತೋರಿಸಿದ್ನಲ್ಲ ಅದನ್ನ ತರ ನೆನ್ಪು ಮಾಡ್ಕೊಳ್ಳಿ ಮತ್ತೆ ಪದೇ ತೋರಿಸಿಲ್ಲ ಆಯ್ತಾ ಪ್ಲೇನ್ ಇಟ್ಟನ್ನೇ ಪ್ಲೇನು ಈ ಲೈನ್ ಪರ್ಪೆಂಡಿಕ್ಯುಲರ್ ಆದ್ರೆ ಇದ್ರ ಮೇಲೆ ಈ ಪ್ಲೇನ್ ಮೇಲೆ ಒಂದು ಪಾಯಿಂಟ್ ಬಂತಂದ್ರೆ ಈ ಲೈನ್ ಪರ್ಪೆಂಡಿಕ್ಯುಲರ್ ಆಗೋಣ ON is perpendicular to NP. ON is perpendicular to NP. ON is perpendicular to NP ಅಂದ್ರೆ ON dot NP equal to 0. ON ಅಂದ್ರೆ ಏನಾಗುತ್ತೆ D n cap ಆಗುತ್ತೆ dot NP ಹಾಗೆ ಇಡಿ equal to 0 ಬರೀರಿ call this as equation number 1 ಅಂತ ಬರೀರಿ ಟ್ರಯಾಂಗಲ್ ಅಪ್ಲೈ ಮಾಡಿ O ದಿಂದ n ಹೋದೆ ಪ್ಲಸ್ n ದಿಂದ p ಹೋದೆ ಈಕ್ವಲ್ ಟು O ದಿಂದ p ಹೋದಂಗಾಗಿಲ್ಲ ಫ್ರಮ್ ದಿಸ್ n ದಿಂದ p ಏನಾಗುತ್ತೆ O to p ಮೈನಸ್ O to ಏನಾಗಿಲ್ಲ O to p ಏನಾಗುತ್ತೆ r ಆಯ್ತಾ ಮೈನಸ್ O n ಅಂದ್ರೆ ಏನಾಗುತ್ತೆ d n ಕ್ಯಾಪ್ ಆಗಿಲ್ಲ
This values you just replace here. dn cap dot r minus dn cap equal to 0 आएगा. d cannot be 0 because it is a distance, right? n dot r minus d n cap equal to 0 आएगा because d cannot be 0. Is it okay? Clearly understanding? Very nice. So this implies n dot r minus d n cap dot n cap equal to 0. Just multiply this. Is it okay? Sorry. This implies n dot r minus d n cap dot product with the same vectors. You will get 1, right? So which is equal to 0. So from this n cap dot r is equal to d, or I can write it as r dot n cap equal to d, which is the required equation of a plane in the normal form, in the vector form. Okay? Cartesian form ಏನಾಗುತ್ತೆ? r ಅನ್ನು ಬರ್ಕೊಳ್ಳಿ, n ಅನ್ನು ಬರ್ಕೊಳ್ಳಿ, d ಹಾಗೆ ಇಡಿ. r ಏನಾಗುತ್ತೆ? here Cartesian form ಅಲ್ಲ, r is equal to xi plus yj plus zk. Okay? n cap ಅಂದ್ರೆ ಏನಾಗುತ್ತೆ? n cap ನಾನು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ, ನಿಮ್ಮ ತಲೆ ಬರಬೇಕಂತ ನೋಡಬೇಕಿದ್ರೆ n cap ಏನಾಗುತ್ತೆ ಅಂತ ನಾನು ಕೇಳುತ್ತೆ, ತಲೆ ಪಟ್ನ ಸ್ಟ್ರೈಕ್ ಆಗಬೇಕು. ಓಕೆ, n cap ಅಂದ್ರೆ ಏನಾಗಬೇಕು? n cap whose modulus should be 1 ಅಂದ್ರೆ ಏನು ತಗೋಬೇಕು? li plus mj plus nk ಎರಡು ವ್ಯಾಲ್ಯೂ ಅನ್ನು ರಿಪ್ಲೇಸ್ ಮಾಡಿ ಏನಾಗುತ್ತೆ? xi yj zk ಡಾಟ್ li mj nk equal to d. ಅರ್ಥ ಆಗಿಲ್ಲ ಅಂದ್ರೆ ಭಯಪಡ ಬಿಡಿ. ಆಗ 5 ಡೆರಿವೇಶನ್ ಒಂದು ಡೆರಿವೇಶನ್ ಫಿಕ್ಸ್ ಬರೋದು, 5 ಮತ್ತೆ ಒಂದು ಡೆರಿವೇಶನ್ ಕೇಳಿದ್ರೆ ಒಂದು ಡೆರಿವೇಶನ್ ಅಂತ ಬರಿಬೇಡಿ. ಎಕ್ಸಾಮ್ ಅಲ್ಲಿ ಟೆನ್ಷನ್ ಅಲ್ಲಿ ಆರಾಮ್ಸರಿ ಕಲ್ತ್ಕೊಳ್ಳಿ, ಆರಾಮ್ಸರಿ ಬರೀರಿ. ನಿಮ್ಗೆ ಏನಾದರೂ ಕಾನ್ಸೆಪ್ಟ್ ಬೇಕಂದ್ರೆ ಹಿಂದ್ಗಡೆ ವಿಡಿಯೋ ಹೋಗಿ, ನಾನು ವಿಡಿಯೋ ಹೋಗಿ ನೋಡಿ 3 ಡೈಮೆನ್ಷನ್ ಜಿಯೋಮೆಟ್ರಿಯಲ್ಲಿ ಆ ಟೈಟಲ್ ಕ್ಲಿಕ್ ಮಾಡಿ ವಿಲ್ ಗೆಟ್. ಓಕೆ, ಈಗ ಏನಾಗುತ್ತೆ? ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ I with I, J with J, K with K, correct? Lx plus My plus Nz equal to D. You may get in exam this for 5 marks. ಒಂದ್ಸರಿ ನೋಡ್ಕೊಳ್ಳಿ. Okay, next derivation ಹೋಗೋಣ. Equation of a plane perpendicular to the given vector and passing through a given point. Okay, this is very simple. Again, illa simple hai, but you have to. The thing is, how we will make it in the sense, ನೀವು ಹೆಂಗೆ ಅದನ್ನು ತಗೊಳ್ತೀರಿ ಅಷ್ಟೇ. This is x axis and it is y axis and it is z axis. Okay. Equation of a plane perpendicular to the given vector, right? So I take one plane here. ಏನು ಬೇಕಾದ್ರೆ ತಗೋಬೋದಾ? Can I take plane here? Okay. ಈ ಪ್ಲೇನಿಗೆ ಒಂದು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಯ್ತಾ? ಓಕೆ, ಸರಿನಾ? ಕಡೆಗೆ ಅದು ಒಂದು ಪಾಯಿಂಟ್ ಮೂಲಕ ಪಾಸ್ ಆಗುತ್ತೆ. ಇಲ್ಲೊಂದು ಪಾಯಿಂಟ್ ತಗೊಂಡಾಗ ಏನು ಬೇಕಾಗಿಲ್ಲ? x1 y1 z1 ಆಯ್ತಾ? ಜಾಯಿನ್ ದಿಸ್ ಇಸ್ O and I'll call this as A. ಓಕೆ, ಒಂದು ಆರ್ಬಿಟ್ರರಿ ಪಾಯಿಂಟ್ ತಗೊಳ್ತೆ P x y z ಆಯ್ತಾ? ಜಾಯಿನ್ ದಿಸ್, I'll call this as R. ಫಸ್ಟ್ ತಗೊಂಡಿದ್ದು ಯಾವುದು A, ಆಮೇಲೆ ತಗೊಂಡಿದ್ದು ಯಾವುದು P. ಡೈರೆಕ್ಷನ್ will be from this to this. Is it okay? English ಅಲ್ಲಿ consider a plane perpendicular to vector n. Vector n. I don't know the distance ಆಯ್ತಾ? ಹೋಗ್ತಾ ಉಂಟು ಡೈರೆಕ್ಟಿಕಲ್ ಗೊತ್ತಿಲ್ಲ ನನಗೆ. ನಾನು ಅದನ್ನ ಜನರಲ್ ಬರೀತೆ ai vj plus ck ಅಂತ ಬರೀತೆ ಆಯ್ತಾ? ಡೋಂಟ್ ಚೇಂಜ್ ದಿ ಸಿಂಬಲ್. ಓಕೆ, ಕಡೆಗೆ let the plane passing through A x1 y1 z1 whose position vector is
whose position vector is A, that is OA is equal to A. Anything else? Arbitrary point ಬಗ್ಗೆ ಬರೆದ್ರು, arbitrary point ಬಗ್ಗೆ ಬರೆದಿಲ್ಲ, arbitrary ಬರೆದಲ್ವಾ? Let P x y z be any arbitrary point whose position vector is R, that is OP is equal to R ಆಯ್ತಾ? ಈಗ ನೋಡಿ ಕ್ಲಿಯರ್ ಪಿಕ್ಚರ್ ಉಂಟು ನಿಮ್ಗೆ ಅನ್ಸದಂಗೆ. P ಅನ್ನೋ ಪಾಯಿಂಟ್ ಆ ಪ್ಲೇನ್ ಮೇಲೆ ಬಂದ್ರೆ AP is not perpendicular to N. P is a point lying on a plane, then AP is perpendicular to the vector N. So simple. AP is perpendicular to N ಆದರೆ AP dot N equal to 0. Right? Call this as equation number 1. So easy. AP ಏನಾಗುತ್ತೆ? From the triangle OAP ಆಯ್ತಾ? O ದಿಂದ A ಬಂದ್ರೆ A ದಿಂದ P ಹೋದ್ರೆ equal to O ದಿಂದ P ಹೋದಾಗಿಲ್ಲ. A ದಿಂದ P ಏನಾಗುತ್ತೆ? OP minus OA ಆಗಿಲ್ಲ. OP ಅಂದ್ರೆ ಏನಾಯ್ತು? R minus OA ಅಂದ್ರೆ ಏನಾಯ್ತು? A. All this value just replace this. Therefore from equation 1 R minus A dot N equal to 0. Easy. This is the vector form. Equation of a plane passing through a point and perpendicular to the given vector. ಒಂದಕ್ಕೊಂದು ಡೈರೆಕ್ಷನ್ ಕನ್ಫ್ಯೂಸ್ ಆಗಬೇಡಿ, ಬಹಳ ಶಾಂತಿಯಿಂದ ತಿಳ್ಕೊಳ್ಳಿ ಆಯ್ತಾ? ಓಕೆ, ಇದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಬರುತ್ತಾ? ಇದನ್ನ ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಬರೆಯೋಣ. ಓಕೆ, ಕಾರ್ಟೇಶಿಯನ್ ಫಾರ್ಮ್ ಗೆ ಹೋಗುವ. R ಅಂದ್ರೆ ಏನಾಗುತ್ತೆ? xi plus yj plus zk ಕರೆಕ್ಟಾ? E ಅಂದ್ರೆ ಏನಾಗುತ್ತೆ? x1i y1j z1k. n ಅಂದ್ರೆ ಏನಾಗುತ್ತೆ? ai plus bj plus ck. ಕರೆಕ್ಟಾ? ಮೂರು ವ್ಯಾಲ್ಯೂನ ರಿಪ್ಲೇಸ್ ಮಾಡಿ r ಅಂದ್ರೆ ಏನಾಯ್ತು? xi plus yj plus zk. ಕರೆಕ್ಟಾ? ಮೈನಸ್ e ಅಂದ್ರೆ ಏನಾಗುತ್ತೆ? x1i y1j z1k dot n ಅಲ್ಲ ai plus bj plus ck. ಕರೆಕ್ಟಾ? equal to 0. I think you can multiply directly. I am writing here. This implies a into x minus x1 plus b into y minus y1 plus c into z minus z1 equal to 0, which is the required equation of a plane passing through a point and perpendicular to the given vector in the Cartesian form. Is it okay? Done. Once ನೋಡ್ಕೊಳ್ಳಿ. ನೋಡ್ಕೊಂಡ್ರಾ? ಸರಿ, ತೆಗಿತಾಯ್ತಾ? Last one, equation of a plane passing through three non-collinear points. Equation of a plane passing through three non-collinear points. Okay, done. X-axis and y-axis. This is z-axis. Okay, take one plane. Three non-collinear points. I am taking this point as R, this point as S, this point as T. Non-collinear points ಅಂದ್ರೆ ಮೂರು ಪಾಯಿಂಟ್ಸ್ ಒಂದು ಲೈನ್ ಮೇಲೆ ಬರಬಾರ್ದು, ಬೇರೆ ಲೈನ್ ಮೇಲೆ ಬರಬೇಕು, ಬೇರೆ ಕಡೆ ಒಂದು ಲೈನ್ ಕ್ರಿಯೇಟ್ ಆಗ್ಲಿಕ್ಕಿಲ್ಲ ಅದರಿಂದ. ಸರಿನಾ? ಸರಿ, ನಾನು ಫಸ್ಟ್ ತಗೊಂಡ ಪಾಯಿಂಟ್ ಯಾವುದು? R ಅಲ್ಲ, ಜಾಯಿನ್ ಮಾಡ್ತಾ ಅದನ್ನ A ಅಂತ ಕರೀತಾ. ಸೆಕೆಂಡ್ ತಗೊಂಡಿದ್ದ ಪಾಯಿಂಟ್ ಯಾವುದು? S ಅಲ್ಲ, ಅದನ್ನ B ಅಂತ ಕರೀತಾರೆ. ಥರ್ಡ್ ತಗೊಂಡಿದ್ದ ಪಾಯಿಂಟ್ ಯಾವುದು? D ಅಲ್ಲ, ಅದನ್ನ C ಅಂತ ಕರೀತಾರೆ. ಫಸ್ಟ್ ತಗೊಂಡಿದ್ದ ಯಾವುದು? R ದಿಂದ S ಗೆ ಬರಬೇಕಾಯ್ತಾ? ಆಮೇಲೆ ತಗೊಂಡಿದ್ದ ಯಾವುದು? R ದಿಂದ T ಬರಬೇಡ. ಓಕೆ, ಒಂದು ಆರ್ಬಿಟ್ರರಿ ಪಾಯಿಂಟ್ ಕರೀತೆ. ಆಲ್ರೆಡಿ there are so many points, just writing simply. ಡೈರೆಕ್ಷನ್ ಹಿಂಗೆ ಬಂದಿಲ್ಲ. ಇಸ್ ಇಟ್ ಓಕೆ? ನೋಡಿ ಒಂದ್ಸತಿಗೆ ಡಯಾಗ್ರಾಮ್ ಕ್ಲಿಯರ್ ಉಂಟಾ ನೋಡಿ.
ನಿಮ್ಗೆ ಏನಾದರೂ ಡೌಟ್ಸ್ ಬಂದ್ರೆ ಉಂಟಲ್ಲ ರೆಗ್ಯುಲರ್ ಕ್ಲಾಸಲ್ಲಿ ಮಾಡಿದ್ದನ್ನು ನೆನಪು ಮಾಡ್ಕೊಳ್ಳಿ, ಇಲ್ಲ ನಾನು ಹಿಂದ್ಗಡೆ ವಿಡಿಯೋದನ್ನು ಕ್ಲಿಕ್ ಮಾಡಿ ನಿಮ್ಗೆ ಕ್ಲಿಯರ್ ಬರುತ್ತೆ. ಓಕೆ, ಬಟ್ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಆಯ್ತಾ, ನೆವರ್ ಗಿವ್ ಅಪ್. ಓಕೆ, ಬರೀ ಇಂಗ್ಲಿಷಲ್ಲಿ ಕನ್ಸಿಡರ್ ಎ ಪ್ಲೇನ್ ಪಾಸಿಂಗ್ ಥ್ರೂ 3 non-collinear points R, S, T, whose position vector is A, B, C respectively. Okay, anything else? Let P, X, Y, Z be any point, be any arbitrary point I am writing, be any arbitrary point whose position vector is R, that is OP is equal to R. Okay, ಕ್ರಾಸ್ ಪ್ರಾಡಕ್ಟ್ ಮತ್ತೆ ಡಾಟ್ ಪ್ರಾಡಕ್ಟ್ ಬಗ್ಗೆ ಚಂದ ಸ್ಟೋರಿನೂ ಕೂಡ ಹೇಳಿದೆ ನಾನು. ಈಗ ನಾನು ಏನಾದರೂ RS ಕ್ರಾಸ್ RT ಮಾಡಿದ್ರೆ RS ಕ್ರಾಸ್ RT ಮಾಡಿದ್ರೆ RS ಕ್ರಾಸ್ RT is perpendicular to the plane ಆಗಿಲ್ಲ. RS ಕ್ರಾಸ್ RT is perpendicular to the plane. ಇದ್ರ ಬಗ್ಗೆ ಮತ್ತೆ ನಾನು ಜಾಸ್ತಿ ಮಾತಾಡೋದಿಲ್ಲ ಆಯ್ತಾ. ಹಿಂಗಡೆದಲ್ಲೂ ಹೇಳಿದ್ದೆ, ರೆಗ್ಯುಲರ್ ಕ್ಲಾಸಲ್ಲಿ ಹೇಳಿದ್ದೆ RS ಬಾಟಲ್ ಕ್ಯಾಪ್ ನೆನ್ಕೊಂಡ. ಓಕೆ, RS ಕ್ರಾಸ್ RT is perpendicular to the plane. ಅವಾಗ ಈ ಈಕ್ವೇಷನ್ ಏನಾಗುತ್ತಲ್ಲ ಎಂಟೈರ್, we know that equation of a plane passing through given point and perpendicular to the given vector is R minus A dot n equal to 0. ಕರೆಕ್ಟಾ? ಸೇಮ್ ಡೆರಿವೇಶನ್ n ಜಾಗದಲ್ಲಿ ನಮಗೆ RS ಕ್ರಾಸ್ RT ಬಂದಿಲ್ಲ. therefore equation of required plane is R minus A dot RS plus RT equal to 0. Is it okay? Then very nice. So therefore R minus A dot RS ಅಂದ್ರೆ ಏನಾಗುತ್ತೆ? by the triangle law O ದಿಂದ R ಹೋದೆ, R ದಿಂದ S ಹೋದೆ, O ದಿಂದ S ಹೋದನಾಗಿಲ್ಲ. by the triangle law RS can be replaced by D minus A cross RT ಬೇಕಲ್ಲ, O ದಿಂದ R ಹೋದೆ, R ದಿಂದ T ಬಂತು, O ದಿಂದ T ಹೋದನಾಗಿಲ್ಲ. by the triangle law, so this is C minus A. I think no need to explain ಅಂತ ಕಾಣುತ್ತೆ ಇದು. clear ಉಂಟಲ್ಲ? okay, very good. ಈಗ ಲಾಸ್ಟ್ ಒಂದು ಕಾರ್ಟೇಶನ್ ಆಯ್ತಾ. ಕಾರ್ಟೇಶನ್ ಏನಿಲ್ಲ, so simple, just all these symbols R is equal to xi yj plus fk. ಓಕೆನಾ? A ಅಂದ್ರೆ ಏನಾಗುತ್ತೆ? x1i y1j z1k. ಕರೆಕ್ಟಾ? B ಅಂದ್ರೆ ಏನಾಗುತ್ತೆ? ಕ್ಲಿಯರ್ ಉಂಟಲ್ಲ? ಓಕೆ, ಕ್ಲಿಯರ್ ಕಟ್ ಪಿಕ್ಚರ್ ತಲೆ ಹೋದಲ್ಲ? ಓಕೆ, B x2i y2j plus z2k, C x3i y3j z3k. okay, just one sentence ಬರೀರಿ. ಇದನ್ನ all this as equation number star. substitute these in equation star ಅಂತ ಬರ್ಕೊಂಡು we get ಅಂತ ಬರೆದು ಡೈರೆಕ್ಟ್ ಆಗಿ ಬರೀರಿ. x minus x1 y minus y1 z minus z1 x2 minus x1 y2 minus y1 z2 minus z1 x3 minus x1 y3 minus y1 z3 minus z1 equal to 0. ಮತ್ತೆ ಸಾಲ್ವ್ ಮಾಡ್ತಾ ಡೆಫಿನೆಟ್ ಫಾರ್ಮ್ ಅಂತ ಬಿಡಬೇಡ ಆಯ್ತಾ. ಸೊ ದಿಸ್ ಇಸ್ what 3 derivations. ಯಾವುದು derivation? equation of the plane in normal form, that is very important derivation. equation of a plane passing through a point and perpendicular to the given vector, right? Last one derivation, equation of a plane passing through 3 non-collinear points.
ಸೊ ಇದು ಒಟ್ಟಿಗೆ ನಾವು ಎಷ್ಟು ಡೆರಿವೇಶನ್ ಅನ್ನು ತಿಳ್ಕೊಂಡಾಯ್ತು 5 ಡೆರಿವೇಶನ್ equation of a line passing through a point and parallel to the vector first equation of a line passing through the 2 points ಕಡೆಗೆ ಇದು 3 ಇದು 5ರಲ್ಲಿ ಒಂದು ಕ್ವೆಶ್ಚನ್ ನಿಮಗೆ ಎಕ್ಸಾಮ್ ಬರುತ್ತೆ ಫಾರ್ 5 ಮಾರ್ಕ್ಸ್ ಇಸ್ ಇಟ್ ಓಕೆ ಸರಿ ಒಂದ್ಸಲಿ ನೋಡಿ ಓದ್ಕೊಳ್ಳಿ 5 ಮಾರ್ಕ್ಸ್ ಆಯ್ತಾ PUC 5 ಮಾರ್ಕ್ಸ್ ಅಂದ್ರೆ ನಿಮ್ಗೆ ಎಷ್ಟು ಬಂದಿರುತ್ತೆ ಒಂದಿಷ್ಟು ಕಡೆ ಮತ್ತಿನ್ನೇನಾದರೂ ಮನೇಲಿ ಕೂತ್ಕೊಂಡು ಮತ್ತಿನ್ನೊಂದು ಬೇಕಂತಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಐ ಡೂ ದ್ಯಾಟ್ ಓಕೆ ಓಕೆ